ತುಂಬ ಸಂತೋಷ ಪಡಬೇಕಾಗಿರೋ ದಿನ. ಕಾರಣ ಏನಂದರೆ, ನಿರಂತರ ಹೋರಾಟ, ನಿರಂತರ ರಾಜಕೀಯ ಹೋರಾಟ ಮಾಡಿಕೊಂಡು ಹಂತ ಹಂತವಾಗಿ ಈ ಮಟ್ಟಕ್ಕೆ ಬೆಳೆದಂಥ ನಮ್ಮ ಸಿ ವಿ ಗೋಪಾಲಣ್ಣನವ್ರಿಗೆ ಜಿಲ್ಲಾ ಬೋವಿ ಸಂಘದ ಅಧ್ಯಕ್ಷರು ಮಾಡಿರೋದಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೀವಿ. ಅವರು ಯಾವತ್ತೂ ಅಷ್ಟೇ, ಯಾವ ದಿನವೂ ಅಷ್ಟೇ, ನಾನು ಇಂಥ ಸಮುದಾಯಕ್ಕೆ ಸೇರಿದವನು, ಇಂಥವ್ರಿಗೆ ನಾನು ಮಾಡ್ತೀನಿ ಅನ್ನೋ ಒಂದು ಭಾವನೆ ಅವರಲ್ಲಿರಲಿಲ್ಲ. ಎಲ್ಲ ಸಮುದಾಯವನ್ನು, ಎಲ್ಲ ನೋವು ತಿಂದವರು ಪ್ರತಿಯೊಬ್ಬರು ಅವ್ರ ಹತ್ರಗೆ ನ್ಯಾಯ ಅಂತ ಬಂದವ್ರಿಗೆಲ್ಲ ನ್ಯಾಯ ಕೊಡಿಸಿರುವಂಥ ಉನ್ನತವಾದ ಮನುಷ್ಯರವರು. ಈಗ ಅವ್ರಿಗೆ 20-25 ವಯಸ್ಸಿದ್ದಾಗ ಸಿಗಬೇಕಾಗಿರೋವಂಥ ಅಧಿಕಾರ ಈಗ ಸಿಕ್ಕಿದೆ. ಆಗ ಸಿಕ್ಕಿದ್ರೆ ಇನ್ನೂ ಸಮುದಾಯ ಇನ್ನೂ ಮುಂದಕ್ಕೆ ಹೋಗ್ತಾ ಇತ್ತೇನೋ ಅಂತ ಒಂದು ಭಾವನೆ ನಮ್ಮದು. ಸೊ ಈಗೂ ಅವ್ರಿಗೇನು ದೊಡ್ಡ ವಯಸ್ಸೇನಾಗಿಲ್ಲ, ಹೋರಾಟ ಮಾಡೋ ಶಕ್ತಿ, ಕಿಚ್ಚು ಇನ್ನೂ ಇದೆ ಅವರಲ್ಲಿ. ಎಲ್ಲ ಬೋವಿ ಸಮುದಾಯದ ಜನಗಳನ್ನು ಒಟ್ಟುಗೂಡಿಸ್ಕೊಂಡು ಅವರು ಕಷ್ಟ ಸುಖದಲ್ಲಿ ಭಾಗಿಯಾಗಿ ಈ ಸಂಘಟನೆಯನ್ನು ಮುಂದಕ್ಕೆ ನಡ್ಸ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ನಮಗೆಲ್ರಿಗೂ ಇದೆ. ಇದು ಈ ದಿನ ಅಂತೂ ನಿಜವಾಗ್ಲೂ ತುಂಬ ಸಂತೋಷ ಪಡಬೇಕಾಗಿರೋದು. ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ನಮ್ಮ ದೇವರ ಸಮುದ್ರ ರಾಜಣ್ಣ ಅವರಿಗೆ, ನಮ್ಮ ಮಹೇಶ್ರು ತ್ಯಾಗಣ್ಣ, ಹಾಗೂ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಅರುಣಣ್ಣ, ಆಮೇಲೆ ನಮ್ಮ ಡಾಕ್ಟ್ರು, ಆಮೇಲೆ ನಮ್ಮ ಅಣ್ಣ ಅವರೆಲ್ಲ ಬನ್ನಿ ಹಿಂಗಿದೆ ಅಂತ ಹೇಳಿದಾಗ ನಿಜವಾಗ್ಲೂ ತುಂಬ ಸಂತೋಷ ಆಯಿತು. ಕಾರಣ ಏನು ಅಂದರೆ, ಒಳ್ಳೆಯ ಮನುಷ್ಯರಿಗೆ ಭಗವಂತ ಇವತ್ತು ಒಳ್ಳೆಯದೇ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಅದರಿಂದ ಮುಂದಕ್ಕೆ ಭಗವಂತ ಅವ್ರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಒಳ್ಳೆ ಹುದ್ದೆಗೆ ಹೋಗಬೇಕು ಅಂತ ನಮ್ಮ ಡಾಕ್ಟರ್ ಅವ್ರು ಹೇಳ್ದಂಗೆ ಒಳ್ಳೆ ಪೊಸಿಷನ್ಗೆ ಹೋಗಲಿ ಅಂತ ಬಯಸ್ತಾ ಈ ಸಂದರ್ಭದಲ್ಲಿ ನಾನು ಈ 4 ಮಾತು ಇಷ್ಟ. ಮುಳಬಾಲ್ ತಾಲೂಕಿನ ಇವತ್ತು ನಮಗೆ ವಿಶೇಷ ಏನಂದರೆ, ಭಾಳ ಸಂತೋಷಕರ ಸುದ್ದಿ ಇವತ್ತು ನಮಗೆ. ಏನಿವತ್ತು ನನ್ನ ಕೋಲಾರ ಜಿಲ್ಲಾ ಬೋವಿ ಸಮಾಜದವರು ನಮ್ಮನ್ನು ಗುರುತಿಸಿ ನನ್ನ ಅಧ್ಯಕ್ಷ ಮಾಡಿರ್ತಕ್ಕಂಥ ನಮ್ಮ ಕೋಲಾರ ಜಿಲ್ಲೆ ಎಲ್ಲ 6 ತಾಲೂಕಿನ ಎಲ್ಲ ಅಧ್ಯಕ್ಷರುಗಳು, ಎಲ್ಲ ನಾಯಕರುಗಳು, ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತ ನಾನು ಅಧ್ಯಕ್ಷ ಮಾಡೋದಕ್ಕೋಸ್ಕರ ನನ್ನ ಅಭಿನಂದಿಸೋದಕ್ಕೆ ಬಂದಿರತಕ್ಕಂಥವರು. ವಿಶೇಷ ಏನಂದರೆ, ಇವತ್ತು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಅಂತ ಡಾಕ್ಟರ್ ರಮೇಶ್ ಅಣ್ಣವರು. ನಾನು ಈಗ ಗುರುಗಳಂತ ಇಬ್ಬರನ್ನೇ ಹೇಳ್ಬೋದು. ನಾನು ಗುರುಗಳಲ್ಲೇ ಆಲಂಗೂರು ಶ್ರೀನಿವಾಸ ಗಡ ಫಸ್ಟು, ಸೆಕೆಂಡು ಡಾಕ್ಟರ್ ರಮೇಶ್ ಅಂತ ಹೇಳೋದು. ಯಾಕಂದರೆ ಎಂಥ ಸಂದರ್ಭ ಸಿಕ್ಕಿದ್ರೆ ಆವಾಗ ಮಾತಾಡ್ಬೋದಾಗ ತಾಲೂಕ್ ಪಂಚಾಯತಿಯಲ್ಲಿ ಗೆದ್ದಾಗ, ತಾಲೂಕ್ ಪಂಚಾಯತಿಯಲ್ಲಿ ನಾನು ಪಕ್ಷೇತರ ಗೆದ್ದಾಗ ನನಗೆ ಮಾರ್ಗದರ್ಶಕರು ಎಲ್ಲ ಅಡಿಪಾಯ ಹಾಕ್ಕೊಟ್ಟಿದ್ದವರು ಡಾಕ್ಟರ್ ರಮೇಶ್ ಅವ್ರ ಜೊತೆಯಲ್ಲಿ. ಎಲ್ಲ ಅವರು ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷಾತೀತ ಜಾತ್ಯತೀತ ಎಲ್ಲರೂ ಡಾಕ್ಟರ್ ಶಾಪಲ್ಲಿ ಕೂತ್ಕೊಂಡು ನಾನು ಸಹಕಾರ ಮಾಡ್ತಕ್ಕಂಥವ್ರು. ನಿಜವಾಗ್ಲೂ ಆವಾಗ ಗೆದ್ದಿದ್ದಾಗ ಈ ಯೂಟ್ಯೂಬ್ಲೆಲ್ಲ ಇದ್ದಿದ್ರೆ ನಾನು ಆವತ್ತೇ ಹೇಳ್ತಾ ಇದ್ದೆ. ಅವಾಗ ಯೂಟ್ಯೂಬ್ಲಿಲ್ಲ, ಈಗ ಯೂಟ್ಯೂಬಲ್ಲಿ ಬಂದಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ರಮೇಶ್ ಅವ್ರು ಬಂದರೆ ಭಾಳ ಸಂತೋಷಕರ ಸುದ್ದಿ. ಅದ್ರ ಜೊತೆಗೆ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರು, ಯುವ ನಾಯಕರಾಗಿರ್ತಕ್ಕಂಥ ನಮ್ಮ ಅರವಿಂದ್ ಅವರು, ಮತ್ತು TAPSM ಸದಸ್ಯರು, ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ದೇವರಾಜು ಅವರೇ, ಮತ್ತು ನಮಗೆ ಯಾವಾಗ ಯಾವ ದಿನಾನೂ ನಮಗೆ ನಮ್ಮ ಜೊತೆಯಲ್ಲಿ ನಮ್ಮ ತಮ್ಮನಾಗಲಿ ನಾನಾಗಲಿ, ನಮ್ಮ ಒಂದು ಫ್ಯಾಮ್ಲಿಯಲ್ಲೇ ಒಂದು ನಮ್ಮ ಅಣ್ಣ ತಮ್ಮಂದ್ರ ಜೊತೆಗೆ ಬೆಳೆದಿರ್ತಕ್ಕಂಥ ನಮ್ಮ ತ್ಯಾಗರಾಜಣ್ಣವರೇ, ನಮ್ಮ ಬಂಗಾರ ಸೀನಾ ಅಂದರೆ ಯಾವತ್ತು ಬಂಗಾರಿ ಅಂತ ಕೇಳ್ತೀವಿ ನಾವು, ಯಾವತ್ತು ಮಂಜು ಅಂತ ಕರೆದಿಲ್ಲ. ಹೋರಾಟದಲ್ಲಿ ಅಂದರೆ ಭಾಳ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿ ಅವರು ಮಂಜು ಅವರು, ಬಂಗಾರ ಮಂಜು ಅಂತ. ನಮ್ಮ ಸತ್ಯಣ್ಣ ಅವ್ರು ನಾನು ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿಂದ ಕೂಡ ಅವ್ರು ನಮ್ಮ ಎಲ್ಲ ಕೆಲಸಗಳಿಗೆಲ್ಲ ಕೂಡ ಅವ್ರು ಬಂದು ಸೇವೆ ಮಾಡ್ಕೊಂಡು ಹೋಗಿರ್ತಕ್ಕಂಥವ್ರು. ಇವರೆಲ್ಲ ಬಂದರು, ಭಾಳ ಸಂತೋಷಕರ ಸುದ್ದಿ. ಇದರಿಂದ ಏನು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ನಾನು ಗುರುತಿಸಿ ಅಧ್ಯಕ್ಷ ಮಾಡೋದಕ್ಕೆ ಇವರೆಲ್ಲ ಬಂದು ನಮಗೆ ಆಶೀರ್ವಾದ ಕೊಟ್ಟು ಅಭಿನಂದಿಸೋಕ್ಕೆ ಅವರಿಗೆಲ್ಲ ಧನ್ಯವಾದ ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್. ನಾನು ಇವತ್ತು 15ನೇ, ನಾನು ಹೇಳಿದ್ದೆ ಬೆಳಗ್ಗೆ 15ನೇ ವರ್ಷದ ನಾನು ಕಾಲಿಟ್ಟಿರ್ತಕ್ಕಂಥವ್ರು ಮುಳಬಾಲ್ ಪಟ್ಟಣಕ್ಕೆ. ಆವಾಗೇ ಒಂದು ರೂಮ್ ಮಾಡಿಕೊಂಡು ನಾನು ಸೇವೆ ಮಾಡ್ಕೊಂಡು, ಕಲ್ಲು ಹೊಡ್ಕೊಂಡು, ಕಲ್ಲು ವ್ಯಾಪಾರ ಮಾಡಿಕೊಂಡು, ಸಮಾಜ ಸೇವೆಕೊಂಡು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಸಂಘ ಸಮಸ್ಯೆಗಳಲ್ಲಿ ಬೆಳ್ಕೊಂಡು ಬಂದಿರ್ತಕ್ಕಂಥವ್ರು. ಅದು ಇವತ್ತು ಅಧ್ಯಕ್ಷ ಎಲ್ಲರೂ ಬಂದು ನನ್ನ ಆಶೀರ್ವಾದ ಮಾಡಿದ್ದಾರೆ. ಅದೇ ಸೇವೆ ನೀನು ಮುಂದುವರಿಸಬೇಕು, ಚೆನ್ನಾಗಿ ನೀನು ಮುಂದುವರಿಸಬೇಕು, ನಿಮ್ಮೆಲ್ಲರ ಆಶೀರ್ವಾದ ನಮಗಿರಬೇಕು ಅಂತ ಬಂದಿದ್ದಾರೆ. ಅದಕ್ಕೆ ಅವ್ರು ಧನ್ಯವಾದಗಳು ಸಲ್ಲಿಸಿದ್ರು.